ಕೇವಲ 15 ದಿನಗಳ ಹಿಂದಷ್ಟೇ ತರಕಾರಿ ರೇಟು ಪೆಟ್ರೋಲ್ ಬೆಲೆಯನ್ನ ದಾಟಿ ಮುಂದಕ್ಕೆ ಹೋಗಿತ್ತು. ಬೀನ್ಸ್ ಶತಕದ ಗಡಿ ದಾಟಿ 120-130 ಆಸುಪಾಸಿನಲ್ಲಿತ್ತು. ಆದರೆ ಆಷಾಢ ಕಾಲಿಡುತ್ತಿದ್ದಂತೆ ತರಕಾರಿ ಬೆಲೆ ಜರ್ರನೆ ಕೆಳಗಿಳಿದಿದೆ. ಈಗಿನ ಮಾರುಕಟ್ಟೆ ದರ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಕ್ಯಾರೆಟ್ ರೇಟ್ 40 ರೂಪಾಯಿ ಇದ್ರೆ ಹಾಪ್ಕಾಮ್ಸ್ನಲ್ಲಿ 48 ರೂಪಾಯಿ ಇದೆ. ಇನ್ನು ಬೀನ್ಸ್ ಎರಡೂ ಕಡೆ 25 ರೂಪಾಯಿ ಇದೆ. ಬೆಂಡೆಕಾಯಿ ಕೂಡ ಎರಡೂ ಕಡೆ ಒಂದೇ ಬೆಲೆ ಇದೆ. ಇನ್ನು ಸೀಮೆ ಬದನೆ ಮಾರ್ಕೆಟ್ನಲ್ಲಿ 25 ರೂಪಾಯಿ ಇದ್ರೆ ಹಾಪ್ಕಾಮ್ಸ್ನಲ್ಲಿ 30 ರೂಪಾಯಿ ಇದೆ. ಬೀಟ್ರೂಟ್ ಮಾರ್ಕೆಟ್ನಲ್ಲಿ 20 ರೂಪಾಯಿ, ಹಾಪ್ಕಾಮ್ಸ್ನಲ್ಲಿ 22 ರೂಪಾಯಿ ಇದೆ. ಇನ್ನು ಟೊಮ್ಯಾಟೊ ಮಾರ್ಕೆಟ್ನಲ್ಲಿ 30 ರೂಪಾಯಿ ಇದೆ. ಈ ಬಾರಿ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಮಾರುಕಟ್ಟೆಗೆ ತಾಜಾ ತರಕಾರಿಗಳು ಬರ್ತಿವೆ. ಜೊತೆಗೆ ಆಷಾಢ ಮಾಸವಾಗಿರೋದ್ರಿಂದ ಶುಭ ಸಮಾರಂಭಗಳು ಕಡಿಮೆ. ಹಾಗಾಗಿ ತರಕಾರಿ ಬೆಲೆ ಕಡಿಮೆಯಾಗಿದೆಯಂತೆ. ಬೀನ್ಸ್ ರೇಟ್ ಈಗ 25 ರೂಪೀಸ್ ಕಿಲೋ ಆಗೈತೆ. ಈಗ ಹೊಸ ಬೆಳೆ ಬರ್ತೈತೆ. ಈಗ ಫಂಕ್ಷನ್ಸ್ ಎಲ್ಲ ಏನಿಲ್ಲ, ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಐತೆ. ಇವಾಗ ಕಡಿಮೆ ಆದರೆ ನಮಗೂ ಖುಷಿನೇ. ಕಸ್ಟಮರ್ ಖುಷಿಯಾಗಿ 1/4 kg ತೊಗೊಂಡವ್ರು 1/2 kg ತೊಗೊಂತಾರೆ, 1 kg ತೊಗೊಂತಾರೆ. ಈ ಥರ ಅವ್ರಿಗೂ ಖುಷಿಯಾಗಿ ತೊಗೊಂಡೋಗ್ತಾರೆ. ಇನ್ನು ಗಗನಕ್ಕೇರಿದ ತರಕಾರಿ ಬೆಲೆ ಇಳಿದಿರೋದು ಈಗ ಗೃಹಿಣಿಯರ ಮುಖದಲ್ಲೂ ಸಂತಸ ಮೂಡಿಸಿದೆ. ಸ್ವಲ್ಪ ಕಮ್ಮಿ ಆಗಿದೆ, ರೇಟು ಚೆನ್ನಾಗಿದೆ. ಮುಂಚೆ ಅಷ್ಟು ರೇಟ್ನಲ್ಲಿ ನಾವು ಕೊಂಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು. ಇವಾಗ ಕಡಿಮೆ ಆಗಿದೆ, ಸ್ವಲ್ಪ ರೇಟ್ಸು ಎಲ್ಲ ತರಕಾರಿ ಎಲ್ಲ ರೇಟ್ಸ್ ಕಡಿಮೆ ಆಗಿದೆ, ತಗೋಬೋದು. ಒಟ್ನಲ್ಲಿ ಇದುವರೆಗೂ ತರಕಾರಿ ಖರೀದಿಸಬೇಕಾದ್ರೆ ಹಿಂದೆ ಮುಂದೆ ನೋಡ್ತಿದ್ದವರು ಈಗ ಯಾವುದೇ ಭಯವಿಲ್ಲದೆ ತರಕಾರಿ ಕೊಳ್ಳಬಹುದು. ಇನ್ಯಾಕ್ ತಡ, ತರಕಾರಿ ತನ್ನಿ, ಚೆನ್ನಾಗಿ ಅಡುಗೆ ಮಾಡಿ ತಿನ್ನಿ. ಪೆಟ್ರೋಲ್ ಬೆಲೆಯನ್ನ ಮೀರಿಸಿ ಬೆಳೀತಿದ್ದ ತರಕಾರಿ ರೇಟ್ ನೋಡಿ ಕೆಳ ಮತ್ತು ಮಧ್ಯಮ ವರ್ಗದ ಜನ ಶಾಕ್ ಆಗಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಮಳೆಗಾಲ ಬರ್ತಿದ್ದಂತೆ ತರಕಾರಿ ರೇಟು ಕಡಿಮೆ ಆಗಿದೆ. ಸೊ ಇನ್ನೇಕ್ ತಡ, ಹೀಗೆ ಬ್ಯಾಸ್ಕೆಟ್ ತೊಗೊಂಡು ಹೊರಡಿ ತರಕಾರಿ ತಗೊಳ್ಳಿ. ಯಾಕೆಂದರೆ ಅತ್ಯುತ್ತಮ ಆರೋಗ್ಯಕ್ಕಾಗಿ ತರಕಾರಿ ಅತ್ಯಂತ ಅವಶ್ಯಕ. ಬೆಂಗಳೂರಿಂದ ಕ್ಯಾಮ್ರಾಮನ್ ದೇವರಾಜ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ವೀಕ್ಷಕರೇ, ನಮ್ಮಿಂದ ಇವತ್ತೊಬ್ಬ ವ್ಯಕ್ತಿ ಶಾಶ್ವತವಾಗಿ ದೂರ ಹೋಗ್ತಿದ್ದಾರೆ. ಸುಮಾರು 163 ವರ್ಷಗಳ ಕಾಲ ನಮ್ಮೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಆ ವ್ಯಕ್ತಿ ಇನ್ಮುಂದೆ ನಮಗೆ ಸಿಗೋದಿಲ್ಲ. ನಮ್ಮಿಂದ ದೂರವಾಗ್ತಿರೋ ನೋವು ಅವರಿಗೂ ಇದೆ. ತನ್ನ ನೋವನ್ನ ಆ ವ್ಯಕ್ತಿಯೇ ಹೇಳ್ತಾನೆ, ಕೇಳಿ. ಹಲೋ, ನಾನು ಟೆಲಿಗ್ರಾಮ್. ಒಂದ್ ಕಾಲದಲ್ಲಿ ನನ್ನ ಹೆಸರು ಕೇಳಿದ ಕೂಡಲೇ ಬೆಚ್ಚಿ ಬೀಳ್ತಾ ಇದ್ರಿ ಅಲ್ವಾ? ಯಾಕಂದ್ರೆ ನಾನು ಹೆಚ್ಚಾಗಿ ದುಃಖದ ವಿಷಯಗಳನ್ನೇ ಹೇಳ್ತಾ ಇದ್ದೆ. ಕೆಲವೊಮ್ಮೆ ಸಂತೋಷದ ಸುದ್ದಿಯೂ ಹೊತ್ತು ತರ್ತಿದ್ದೆ. ಅಳುವಿನ ಜೊತೆ ನಗು ಕೂಡ ತರಿಸ್ತಿದ್ದೆ. ಆದ್ರೆ ಇವತ್ತು ನಾನು ನಿಮ್ಮೆಲ್ಲರಿಂದ ಶಾಶ್ವತವಾಗಿ ದೂರಾಗ್ತಾ ಇದ್ದೀನಿ. ಈಗ ನನ್ನ ಅವಶ್ಯಕತೆ ಯಾರಿಗೂ ಅಷ್ಟಾಗಿಲ್ಲ. ಮೊಬೈಲ್, SMS, ಇಮೇಲ್ನಂತಹ ಆಧುನಿಕ ತಂತ್ರಜ್ಞಾನ ಇರಬೇಕಾದ್ರೆ 163 ವರ್ಷ ವಯಸ್ಸಾದ ನನ್ನ ಯಾರು ಉಪಯೋಗಿಸ್ತಾರೆ ಹೇಳಿ? ಇಷ್ಟು ವರ್ಷ ನನ್ನನ್ನ ಸಾಕಿದ ಭಾರತೀಯ ದೂರಸಂಪರ್ಕ ನಿಗಮದವರೇ ನನ್ನ ಬಗ್ಗೆ ಹೇಳ್ತಾರೆ ನೋಡಿ. ಇವತ್ತಿಂದ ಈ ಟೆಲಿಗ್ರಾಮ್ ಸರ್ವಿಸಸ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ. ಯಾಕೆ ರೆಸ್ಪಾನ್ಸ್ ಇರಲಿಲ್ಲ ಅಂದರೆ ನಮಗೆ SMS, ಆಮೇಲೆ ನೆಕ್ಸ್ಟ್ ಇಮೇಲು, ಪೀಪಲ್ ಆರ್ ಯೂಸಿಂಗ್ ಇಟ್. ದಟ್ ಈಸ್ ವೈ ವಿ ಹ್ಯಾವ್ ಸ್ಟಾಪ್ಡ್ ದೀಸ್ ಸರ್ವಿಸಸ್. ಆದ್ರೂ ನಂಗೆ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ? ನನ್ನನ್ನ ಶಾಶ್ವತವಾಗಿ ಕಳುಹಿಸಿಕೊಡ್ತೀವಿ ಅಂದ ಕೂಡಲೇ ಬರೀ ಬೆಂಗಳೂರಿನಲ್ಲೇ 1228 ಮಂದಿ ಕೊನೆ ಕ್ಷಣದಲ್ಲಿ ನನ್ನನ್ನ ಉಪಯೋಗಿಸೋಕ್ ಬಂದ್ರು. ಅದರಲ್ಲೂ ಬೆಂಗಳೂರಿನ ವೈಷ್ಣವಿ ನಾಯಕ್ ಕೊನೆಯದಾಗಿ ನನ್ನನ್ನ ಬಳಸಿ ಬಹಳ ಖುಷಿ ಪಟ್ರು. ನೋಡಿ ಅದೆಷ್ಟು ಸಂತಸ ಅವರ ಮುಖದಲ್ಲಿದೆ ಅಂತ. ಅದು ಅಲ್ಲದೆ ಕಚೇರಿಯಲ್ಲಿ ನಂಗೆ ಬೀಳ್ಕೊಡುಗೆ ಸಮಾರಂಭ ಕೂಡ ಮಾಡಿದ್ರು ಕಣ್ರಿ. ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದಾರಂತೆ ಇಲ್ಲಿನ ಸಿಬ್ಬಂದಿಗಳೆಲ್ಲ. ಇದು 163 ವರ್ಷದ ಇತಿಹಾಸ ಇದೆ. ನಾವು ಇದರಲ್ಲೇ ಸೇರಿ ಇದು 33 ವರ್ಷ ಸರ್ವಿಸ್ ಮಾಡಿ ನಾವು ಇದರಲ್ಲೇ ಬಂದಿರೋದು. ಇದು ಟೆಲಿಗ್ರಾಮ್ ಅನ್ನೋದು ಸ್ಥಗಿತಗೊಳ್ತಾ ಇರೋದು
ನಮ್ಗೆ ನಿಜವಾಗ್ಲೂ ಒಂಥರ ಬೇಸರ ಆಗ್ತಾಯಿದೆ. 32 ವರ್ಷದಿಂದ ನಾವು ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ಇವಾಗ ಟೆಲಿಗ್ರಾಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ವಿ ಮಿಸ್ ಟೆಲಿಗ್ರಾಮ್, ವಿ ಮಿಸ್ ಯು ಟೆಲಿಗ್ರಾಮ್. ನಿಮ್ಮಿಂದ ದೂರವಾಗ್ತಿರೋ ನೋವು ನನ್ನಲ್ಲಿದ್ರೂ ಕೂಡ ನನ್ನ ಮೇಲೆ ನೀವಿಟ್ಟಿರೋ ಪ್ರೀತಿ ಆ ನೋವನ್ನೆಲ್ಲ ಮರೆಸಿದೆ. ಆದ್ರೆ ಪ್ಲೀಸ್ ನನ್ನನ್ನ ಕಸದ ರಾಶಿಗೆ ಮಾತ್ರ ಸೇರಿಸಬೇಡಿ ಆಯ್ತಾ? ಮುಂದಿನ ನಿಮ್ಮ ಪೀಳಿಗೆಗೆ ನನ್ನನ್ನ ತೋರಿಸಿ, ನನ್ನ ಬಗ್ಗೆ ಹೇಳಿ ಪ್ಲೀಸ್. ಇದೇ ನನ್ನ ಕೊನೆ ಕೋರಿಕೆ. ಇಂತಿ ನಿಮ್ಮ ಟೆಲಿಗ್ರಾಮ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ.